ಚುನಾವಣೆ ನಮ್ಮೆಲ್ಲರ ಭವಿಷ್ಯವನ್ನ ಬರೆಯುವಂತ ಚುನಾವಣೆ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ಈ ಮಧ್ಯೆ ನಾವೇನೇನು ಮಾತಾಡ್ತೀವಿ, ಹೇಗೆ ನಡ್ಕೊಳ್ಳೋದು ಅಂತೇಳಿ ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಒಂದು ಸವಾಲನ್ನು ನಾವು ಸ್ವೀಕಾರ ಮಾಡಬೇಕಾಗಿದೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಕ್ಕೆ ಎಷ್ಟು ಮುಖ್ಯನೋ, ಕೋಲಾರ ಜಿಲ್ಲೆಗೆ ಲೋಕಸಭಾ ಸದಸ್ಯರಾಗಕ್ಕೆ ಮಲ್ಲೇಶ್ ಅವರು ಅಷ್ಟೇ ಮುಖ್ಯ ಅನ್ನೋದನ್ನ ನಮಗೆಲ್ಲರೂ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕೊರಗು ನಮ್ಮಲ್ಲಿದೆ. ಗೊತ್ತಿದೆ, ಕಳೆದ 5 ವರ್ಷಗಳಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದಲ್ಲ, ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು. ನಮ್ಮ ಇಂದಿನ ಲೋಕಸಭಾ ಸದಸ್ಯರು ಕೂಡ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರು ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳಬಹುದಿಲ್ಲ. ಆದರೂ ಸಹ ಅದಕ್ಕಿಂತ ಮೀರಿ ಸಂಭಾವಿತ ಸಜ್ಜನ ರಾಜಕಾರಣಿ ನಮ್ಮ ತಾಯಿ ಸಮಾನದಂತ ಮಂಗಮ್ಮ ಮುನ್ಸ್ವಾಮಿ ಮಗ ನಮ್ಮ ಮಲ್ಲೇಶ್ ಅವರನ್ನು ಗೆಲ್ಲಿಸಿ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ನಾವು ಮಾಡಿಕೊಳ್ಳಕ್ಕೆ ನೀವೆಲ್ಲರೂ ಕೂಡ ನಾವೇ ಆಗಬೇಕು ಅಂತ ಮಾಡ್ತೇನೆ. ಯಾಕೆ ಮಲ್ಲೇಶ್ ಬಾಬು ಅವರನ್ನ ಮತವನ್ನು ಕೊಡಬೇಕು? ಇವತ್ತಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಒಂದಾಗಿದ್ದೇವೆ. ಕೇವಲ ಕೋಲಾರ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ 28 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಎರಡೂ ಪಕ್ಷಗಳು ಒಂದಾಗಿ ಕಾಂಗ್ರೆಸ್ ಅನ್ನು ತೋರಿಸಬೇಕು, ಈ ಮೈತ್ರಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಬಂದಿದೆ. ಅದನ್ನು ನಾವೇ ಮಾಡಬೇಕು. ಬರುವ 26ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಮತದಾನ, ನಮ್ಮ ಕುಟುಂಬದ ಮತದಾನ, ನಮ್ಮ ಸಂಬಂಧಿಕರ ಮತಗಳೆಲ್ಲವೂ ಕೂಡ ಜೆಡಿಎಸ್ನ ಗುರುತು, ತೆರೆಯ ಗುರುತಿಗೆ, ತೆರವಾದ ಮಹಿಳೆಗೆ ನಾವೆಲ್ಲರೂ ಕೂಡ ಓಟ್ ಹಾಕಿ ಅತ್ಯಧಿಕ ಮತಗಳಿಂದ ನಾವು ಆಯ್ಕೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಇದು ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರದಲ್ಲಿ ನಾವು ಮಾತಾಡಬೇಕಾಗಿದೆ. ಯಾವ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 3 ಬಾರಿ ಸೋಲಿಸತಕ್ಕಂಥ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ಬೇಕಾ? ನೀವು ತೀರ್ಮಾನ ಮಾಡಿ. ನೀವು ಹೇಳಬೇಕು, ಇಲ್ಲಿ ಜೋರಾಗಿ ಸರ್ವಾನುಮತದಿಂದ 2 ಕೈ ಎತ್ತಿ ಕಾಂಗ್ರೆಸ್ಸಿನ ಓಟ್ ಹಾಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ನಮಗೆ ಗುರುಗಳು, ದೇವರು. ಅವರು ಬರೆದಂತ ಗ್ರಂಥವೇ ನಮ್ಮ ದೇಶದ ಗ್ರಂಥ. ಅದರ ಅಡಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀವಿ. ಅಂತ ಪವಿತ್ರವಾದ ಸಂವಿಧಾನ ಬರೆದಂತ ಪಿತಾಮಹರಿಗೆ ಸೋಲಿಸಿದಂತ ಕಾಂಗ್ರೆಸ್ಗೆ ನಾವು ಓಟ್ ಹಾಕಲ್ಲ. ಇವತ್ತು ಹೇಳ್ತಾರೆ ಕಾಂಗ್ರೆಸ್ ದಲಿತರ ಪರವಾಗಿ, ಕಾಂಗ್ರೆಸ್ ಹಿಂದುಳಿದ ಪರವಾಗಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ಎಲ್ಲ ವೇದಿಕೆಗಳಲ್ಲಿ ಮೈಕ್ ಹಿಡಿದು ಮಾತಾಡ್ತಾರೆ. ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಆಗಿ 10 ವರ್ಷಗಳ ಕಾಲ ಯಾವ ಜಾತಿ ವೈಷಮ್ಯ ಗಲಾಟೆಗಳಾಗಿಲ್ಲ, ಎಲ್ಲೂ ಬಾಂಬ್ ಬ್ಲಾಸ್ಟ್ಗಳಾಗಿಲ್ಲ, ಯಾವ ಧರ್ಮದ ಗಲಾಟೆಗಳು ಆಗಿಲ್ಲ. ಆ ರೀತಿಯಲ್ಲಿ ಇಡೀ ದೇಶವನ್ನ, ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಆಗುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಜಿಲ್ಲೆಗೆ ನಮ್ಮ ಮಲ್ಲೇಶ್ ಬಾಬು ಅವರು ತೆರಳುತ್ತ ಮಹಿಳೆಯ ಗುರುತಿಗೆ ನಾವೆಲ್ಲರೂ ಓಟನ್ನು ಹಾಕಿ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು. ಮುಂದಿನ ಚುನಾವಣೆ ಯಾವುದೇ ಹಂತದಲ್ಲಿರ್ಬೋದು, ಪಂಚಾಯತಿ ಹಂತದಲ್ಲಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರ ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಅದರ ಕಾರ್ಯಕರ್ತಗಳ ಚುನಾವಣೆ. ನಾವು ನಮ್ಮ ಸಹಕಾರವಾಗಿ ನಿಮ್ಮನ್ನೆಲ್ಲರನ್ನೂ ಗೆಲ್ಲಿಸ್ತೀವಿ. ನಮ್ಮ ಲೋಕಸಭಾ ಸದಸ್ಯರಾಗುವಂತ ಬಾರಿ ಎಂಪಿಯವರು ಸಮೇತ ನಾವೆಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ನೀವು ತಯಾರಾಗಬೇಕಾಗಿರೋದು ಬರುವ 26ನೇ ತಾರೀಕು ನಿಮ್ಮ ಅಮೂಲ್ಯವಾದ ಮತವನ್ನ ಇಲ್ಲಿ ಬರತಕ್ಕಂಥ, ಮನೆಯಲ್ಲಿರ್ತಕ್ಕಂಥ, ಎಲ್ಲೆಲ್ಲ ಹೋಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮರು, ನಮ್ಮ ಕುಟುಂಬದವರು, ಸ್ನೇಹಿತರು ಎಲ್ಲರೂ ತಿಳಿಸಿ. ಕೇವಲ ಇಲ್ಲಿರ್ತಕ್ಕಂಥದ್ದು 18 ದಿನಗಳ ಕಾಲ. ಈ 18 ದಿನಗಳ ಕಾಲ ಬೇರೆ ಕೆಲಸ ಬದುಕಿ ಮಲ್ಲೇಶ್ ಬಾಬು ಅವರು ನನ್ನ ಮನೆಯ ಮಗ. ಇವತ್ತು ಈ ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬು ಅವರ ಅನಿವಾರ್ಯತೆ, ಅವಶ್ಯಕತೆ ಇದೆ. ಅವನನ್ನು ಗೆಲ್ಲಿಸಬೇಕು. ಕಾಂಗ್ರೆಸ್ ಅನ್ನ ಗುರುಸಭೆಗೆ ಒದಗಬೇಕು ಅನ್ನುವಂಥ ತೀರ್ಮಾನವನ್ನ ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಕೈ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಕಾಲದಲ್ಲಿ ಈ ದೇಶ ಬಹಳ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನವನ್ನ ಅಧ್ಯಯನ ಮಾಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಲ್ಲ.
ಅಂತವರನ್ನ ಸೋಲಿಸುವುದಲ್ಲ, ಇನಾಮಿನೇಷನ್ ಆಯ್ಕೆ ಮಾಡಿ ಲೋಕಸಭೆ ಕಳಿಸಬೇಕಾಗಿತ್ತು ಅದನ್ನು ಮಾಡಲ್ಲ. ಅವತ್ತಿನ ಪ್ರಧಾನಮಂತ್ರಿ ನೆಹರು ಅವರು ಅವರನ್ನ ಸೋಲಿಸಲಿಕ್ಕೆ ಒಂದು ಕ್ಷೇತ್ರದಲ್ಲಿ 3 ಬಾರಿ ಪ್ರಚಾರಕ್ಕೆ ಹೋಗ್ತಾರೆ. ಅವರನ್ನು ಸೋಲಿಸಕ್ಕೆ ನ್ಯಾಯನಾ? ಇದು ಸರಿನಾ ಹೇಳಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದೇಶಕ್ಕೆ ಮಾಡಿದ ಅನ್ಯಾಯ ಮೋಸ ಅಂದ್ರೆ ಏನು? ಈ ದೇಶದ ಒಳಗಡೆ ಇರ್ತಕ್ಕಂಥ ಶೋಷಿತರು, ನೊಂದಂತರು, ಬಡವರು, ದೀನ ದಲಿತರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮೇಲು ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟು ಅಷ್ಟೇ ಬಿಟ್ಟರೆ ಇನ್ನು ಯಾರು ತೊಂದರೆ ಮಾಡಿಲ್ಲ. ಎಲ್ಲರೂ ಸಂವಿಧಾನ ಒಪ್ಪಿರ್ತಕ್ಕಂಥ ಸಂವಿಧಾನ ಇವತ್ತು ಬರೆದಂತ ಪಿತಾಮಹನನ್ನ ನೀವು ಸೋಲಿಸ್ತಿರಲ್ಲ, ಅಂತ ಪಕ್ಷಕ್ಕೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಹುತೇಕ ಬಹುಪಾಲು ದಲಿತರೇ ಇರ್ತಕ್ಕಂಥ ಕ್ಷೇತ್ರ ನೀವು ತೀರ್ಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಪಕ್ಷ ಕಾಂಗ್ರೆಸ್, ಅದಕ್ಕೆ ನಾವು ಓಟ್ ಹಾಕಬಾರ್ದು. ಅದಕ್ಕಾಗಿ ಜನವಂತ ಮಹಿಳೆ ಇವತ್ತು ನಮ್ಮ ಗುರುತು ಬರುವ ಏಪ್ರಿಲ್ 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮ ಗುರುತು ನಮ್ಮ ಕಣ್ಣು ಮುಂದೆ ಒಂದೇ ಇರಬೇಕು. ಜನವಂತ ಮಹಿಳೆ ಆ ಗುರುತಿಗೆ ನಾವೆಲ್ಲರೂ ಓಟ್ ಹಾಕಿ ಕೆಜಿಎಫ್ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು ಜಯಶೀಲನಾಗಿ ಮಲ್ಲೇಶ್ ಬಾಬು ಅವರನ್ನ ನಾವು ಗೆಲ್ಲಿಸಿದ್ರೆ ಅವರೆಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ತಾರೆ. ಅವರ ಜೊತೆ ನಾವೇನು ನಿಲ್ತೇವೆ. ಮುಂದಿನ ಚುನಾವಣೆ ಬರ್ತದೆ. ವಿಧಾನಸಭೆ ಚುನಾವಣೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಚುನಾವಣೆ ಬಂದಾಗ ಗೊತ್ತಿಲ್ಲ, ಅಧಿಕಾರ ಕಳ್ಕೊಳ್ತದೆ ಗೊತ್ತಿಲ್ಲ. ಅದು ಅವರೇ ಪಕ್ಷದಲ್ಲಿ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇಲ್ಲ, ಜೆಡಿಎಸ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಇರ್ತಕ್ಕಂಥವ್ರು ಹೇಳ್ತಾರೆ. ಆದ್ದರಿಂದ ಇಂಥ ಒಂದು ಸದಾವಕಾಶವನ್ನು ಕಳೆದಬಾರದು. ದೆಹಲಿಯಲ್ಲಿ ಯಾವ ಸೂರ್ಯ ಚಂದ್ರ ಇರುವವರೆಗೂ ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಈ ದೇಶದ 140 ಕೋಟಿ ಜನ ತೀರ್ಮಾನ ಮಾಡಿದರು. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಮಲ್ಲೇಶ್ ಬಾಬು ಗೆಲ್ಲುವವರಿಗೆ ಅಷ್ಟೇ ಸತ್ಯ. ನಾವೇ ಮಾಡಬೇಕು. ಈ ಕಲ್ಯಾಣ ಮಂಟಪದಲ್ಲಿ ನಾವು ಮಾತಾಡೋದನ್ನ ಕೇಳಿ ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ನನ್ನಂತೆ ಮನೆಗೆ ಹೋಗ್ತೇವಲ್ಲ, ಈ ನಗು, ಈ ತೀರ್ಮಾನ, ಈ ಸಂಕಲ್ಪ 26ನೇ ತಾರೀಕು ಸಂಜೆ 6 ಗಂಟೆವರೆಗೂ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮನ್ನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಸಂಕಲ್ಪ ಮಾಡಿ, ನೀವು ಮನಸ್ಪೂರ್ವಕವಾಗಿ ತೀರ್ಮಾನ ಮಾಡಿ ಮಲ್ಲೇಶ್ ಬಾಬು ಅವರು ಮನೆ ಮನೆಗೆ ಬರೋಕ್ಕಾಗಲ್ಲ. ನೀವೇ ಮಲ್ಲೇಶ್ ಬಾಬು, ನೀವೇ ಮುಂದಿನ ಲೋಕಸಭಾ ಸದಸ್ಯರು ಅಂತ ತೀರ್ಮಾನ ಮಾಡಿ ಬಂಧುಗಳೇ ಮಾಡ್ತಿರ್ತಾರೆ. ನಮ್ಮ ಗೌರವದ ಜನವತ್ತ ಮಹಿಳೆಗೆ ಮತದಾನವನ್ನು ಮಾಡಿ ಅತ್ಯಧಿಕ ಮತಗಳನ್ನು ಕೊಟ್ಟು ಲೋಕಸಭಾ ಸದಸ್ಯರಾಗಿ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿ, ಸಮಯದ ಅಭಾವ ಇದ್ರೂ ಕೂಡ ನಾನು ಮಾತಾಡೋದು ಗಣಿಯರು ತಾವಿದ್ದೀರಿ, ನಿಮ್ಮ ಪಾದಗಳು ಇಲ್ಲಿಂದಲೇ ನಾನು ನಮಸ್ಕಾರ ಮಾಡ್ತೀನಿ. ನಿಮ್ಮ ಮನಸ್ಸಿನಲ್ಲಿದೆ ನೋವು, ದುಃಖ, ಅಭಿಮಾನ ಎಲ್ಲವೂ ನಗು ಮೂಲಕ ಎಲ್ಲ ಹೊರಟೋಗ್ತದೆ ಆಚೆ. ಈ ನಗುನಂತ ಮುಂದೆ ನೀವು మీరు